ಹೋಗ್ಲಿ ಬಿಡು ಮನೀಷಾ, ನೀನು ಭಾಗ್ಯ ಅಷ್ಟು ಪೂಜೆ ಪುನಸ್ಕಾರ ಮಾಡ್ಲಿಲ್ಲ ಅಂದ್ರು ಆ ದೇವರು ನಿನ್ ಪ್ರೀತಿನ ಅರ್ಥ ಮಾಡ್ಕೊಂಡ, ನಿನ್ ಪ್ರೀತಿಯಲ್ಲಿರೋ ನಿಜಾನ ಅರ್ಥ ಮಾಡ್ಕೊಂಡ. ಅದಕ್ಕೆ ಮತ್ತೆ ನಿನ್ನೂ ಮಿತ್ರನೂ ಒಂದ್ ಮಾಡೋಕ್ಕೆ ನಿಮ್ಮಿಬ್ರ ಮಧ್ಯೆಯಿಂದ ಭಾಗ್ಯನ್ನ ದೂರ ಕಳ್ಸಿರೋದು. ಎಕ್ಸಾಕ್ಟ್ಲಿ ಆಂಟಿ. ನನ್ ಪ್ರೀತಿನೇ ದೊಡ್ಡ ಪೂಜೆ ಇದ್ದ ಹಾಗೆ, ನನ್ ಅಭಿಮಾನನೇ ಒಂದ್ ಅರ್ಚನೆ ಮಾಡ್ದ ಹಾಗೆ. ಅದಕ್ಕೆ ಆ ದೇವ್ರು ಕೂಡ ನನ್ನ ಆಸೆ ಅರ್ಥ ಮಾಡ್ಕೊಂಡು ನಮ್ ಜೀವನದಿಂದ ಭಾಗ್ಯನ ಹೊರಗೆ ಕಳಿಸ್ತಿರೋದು. ಎನಿ ಹೌ, ಕಂಗ್ರ್ಯಾಚುಲೇಷನ್ಸ್ ಮನೀಷಾ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಹೌದು ಮಿತ್ರ ಅವರೇ, ನನ್ ಮಗುನ ನಾನೇ ಕಳ್ಕೊಂಡೆ. ನನ್ ಹೊಟ್ಟೆಯಲ್ಲಿ ನಿಮ್ ಪ್ರತಿರೂಪ ಬೆಳೀತಿದೆ ಅಂದ ಕೂಡ್ಲೆ ನಿಮಗ ಮಗು ಮೇಲೆ ಪ್ರೀತಿ ಹುಟ್ಬಿಡ್ತು. ಆದ್ರೆ 4 ದಿನ ಕಳೆದು ಮನೀಷಾ ಮದ್ವೆ ಮಾಡ್ಕೊಳ್ಳಿ ಅಂತ ನಿಮ್ಮೇಲ್ ಒತ್ತಡ ಹಾಕಿದ್ರೆ ತಕ್ಷಣ ಅಭಿಮಾನ, ಪ್ರೀತಿ ಎರಡೂ ಕರ್ಗ್ ಹೋಗುತ್ತೆ. ಮಿತ್ರ ಅವರೇ, 1 ನಿಮಿಷ. ನನ್ನ ನೋಡೋಕ್ ಇಷ್ಟ ಇಲ್ಲದೆ ಇದ್ರೆ ನಾನೇ ನಿಮ್ಮಿಂದ ದೂರ ಇರ್ತೀನಿ. ನಾನೀ ರೂಮಿಗೆ ಬರೋದು ನಿಮ್ಗಿಷ್ಟ ಇಲ್ಲ ಅಂದ್ರೆ ನಾನೇ ಇಲ್ಲಿಂದ ಹೊರಟೋಗ್ತೀನಿ. ನೀವ್ ಹೋಗೋ ಅವಶ್ಯಕತೆ ಇಲ್ಲ. ಹೊರಟು ಹೋಗೋದ್ರ ಬಗ್ಗೆ ಮಾತಾಡೋದಾದ್ರೆ, ನೀನು ನನ್ನ ರೂಮಿಂದ ಹೊರಗಡೆ ಹೋದ ಮಾತ್ರಕ್ಕೆ ನನಗೇನು ನೆಮ್ಮದಿ ಸಿಗಲ್ಲ. ನೀನು ನನ್ನ ಜೀವನದಿಂದಾನೇ ಹೊರಗೆ ಹೋದ್ರೆ ಅಷ್ಟೇನೆ ನನಗೆ ಸಂತೋಷವಾಗಿರಕ್ ಸಾಧ್ಯ. ನನ್ನ ಕ್ಷಮಿಸ್ಬಿಡಿ ಮಿತ್ರ ಅವರೇ. ಕ್ಷಮಿಸೋದ? ನೀನ್ ಮಾಡಿರೋ ಕೆಲ್ಸಕ್ಕೆ ಕ್ಷಮೆ ಕೇಳೋ ಅರ್ಹತೆನ ಕೂಡ ಕಳ್ಕೊಂಡಿದ್ಯಾ. ನನ್ನ ಜೀವನದಲ್ಲಿರೋ ಅವಕಾಶ ಕೂಡ ಕಳ್ಕೊಂಡಿದ್ಯಾ. ನಮ್ಮಿಬ್ರ ಭವಿಷ್ಯ ಹೇಗಿರುತ್ತೆ ಅಂತ ಗೊತ್ತಿಲ್ದಿದ್ರು ನಮ್ಮಿಬ್ರ ಜೀವನಕ್ಕೆ ಗುರ್ತಾಗಿ ನಮ್ ರಕ್ತನ ಹಂಚ್ಕೊಂಡು ಹುಟ್ಟೋ ಮಗು ಇರುತ್ತೆ ಅಂತ ಕನ್ಸ್ ಕಂಡಿದ್ದೆ. ಆದ್ರೆ ನೀನು ಆ ಕನ್ಸನ್ನೇ ಕೊಂದ್ ಹಾಕ್ದೆ. ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ನ ಕ್ಷಮಿಸೋದಲ್ಲ, ನಿನ್ನ ನೀನ್ ನೋಡಿದ್ರೇನೆ ಅಸಹ್ಯ ಅನ್ಸುತ್ತೆ. ನಿನ್ ಗಾಳಿ ನನ್ ಮೇಲೆ ಸೋಕಿದ್ರು ಅದರಿಂದ ನನಗ್ ಪಾಪ ಸುತ್ಕೊಳತ್ ಅನಿಸ್ತಾ ಇದೆ. ಇಷ್ಟು ದಿನ ನಿನ್ನಿಂದ ದೂರ ಆಗೋದಕ್ಕೆ 100 ಸಲ ಯೋಚನೆ ಮಾಡ್ತಾ ಇದ್ದೆ. ನಿನ್ನಿಂದ ದೂರ ಆಗೋದು, ನಿನಗೆ ಅನ್ಯಾಯ ಮಾಡೋದು ತಪ್ಪು ಅನ್ನಿಸ್ತಿತ್ತು. ಆದ್ರೆ ಈಗ ಆ ತಪ್ಪೇ ಸರಿ ಅನ್ನಿಸ್ತಾ ಇದೆ. ನಾವು ಡಿವೋರ್ಸ್ ತಗೊಂಡು ನಮ್ ದಾರಿ ನಾವು ನೋಡ್ಕೊಳ್ಳೋದು ಈಗ ಸರಿ ಅನ್ನಿಸ್ತಾ ಇದೆ.
ಇಷ್ಟು ದಿನ ನನ್ನ ಜೀವನದಲ್ಲಿ ಇದ್ದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ನೀನು ನನ್ನ ಜೀವನದಲ್ಲಿ ಇರಬೇಕು ಅಂತ ನಾನು ಬಯಸೋದಿಲ್ಲ. ಇನ್ಮೇಲೆ ನಿನ್ನ ಗಂಡನ ಸ್ಥಾನದಲ್ಲಿರೋಕ್ಕೆ ನಾನು ಕೂಡ ಇಷ್ಟಪಡೋದಿಲ್ಲ. ವಿಚ್ಛೇದನೆ ತಗೊಳ್ಳೋದಕ್ಕೆ ರೆಡಿಯಾಗಿರು. ವಿಚ್ಛೇದನೆ ತಗೊಳ್ಳೋದಕ್ಕೆ ರೆಡಿಯಾಗಿರು. ನಾನು ನಿಮ್ ಜೀವನದಿಂದ ಹೋಗ್ಬಿಟ್ರೆ ನೀವ್ ನೆಮ್ಮದಿಯಾಗಿರ್ತಿರೋ ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ನಾನ್ ಬಿಟ್ಟು ಹೋಗೋ ಕ್ಷಣದಿಂದ ನನ್ ಜಾತಕ ಪ್ರಭಾವ ನಿಮ್ಮನ್ನ ಯಾವ ಕಾರಣಕ್ಕೂ ಕಾಪಾಡಲ್ಲ. ನಿಮ್ ಪ್ರಾಣಕ್ಕೆ ಏನಾಗುತ್ತೋ ಅನ್ನೋದೇ ನನ್ ಭಯ ಮಿತ್ರವ್ರೆ. ವಿವೇಕ್, ನಮ್ ಲಾಯರ್ ಇಲ್ಲಿಗೆ ಬರೋದಕ್ಕೆ ಇನ್ನು ಎಷ್ಟು ಟೈಮ್ ಆಗುತ್ತೆ ಅಂತ ಕೇಳು. ಸರಿ ದೊಡಮ್ಮ. ಈ ಸಲ ಹೇಗಾದ್ರೂ ಡಿವೋರ್ಸ್ ಆಗ್ಬೇಕು ಆಂಟಿ. ಆಗತ್ತೆ ಬಿಡು ಮನೀಷಾ. ಹೋದ್ಸಲ ಆದ್ರೆ ಭಾಗ್ಯ ಹೊಟ್ಟೆಲಿರೋ ಮಗು ಅಡ್ಡ ಇತ್ತು. ಈಗ ಅಡ್ಡ ಬರೋಕ್ಕೆ, ಭಾಗ್ಯನ ಕಾಪಾಡಕ್ಕೆ ಇನ್ನಿಲ್ ಯಾರೂ ಇಲ್ಲ ಬಿಡು. ಅಮ್ಮ ಭಾಗ್ಯ, ಕಣ್ಣು ಮುಂದೆನೆ ಯಾವುದು ತಪ್ಪು ಯಾವುದು ಸರಿ ಅಂತ ಕಾಣಿಸ್ತಾ ಇದ್ರು ತಪ್ಪನ್ನ ನೇರವಾಗಿ ಹೇಳೋ ಪರಿಸ್ಥಿತಿಲಿ ನಾನಿಲ್ಲಮ್ಮ. ತಪ್ಪಿತಸ್ಥನ ಸ್ಥಾನದಲ್ಲಿ ತಲೆ ತಗ್ಸಿ ನಿಂತಿದ್ದೀನಮ್ಮ. ನನ್ನ ಮೌನ ಯಾರಿಗೂ ಒಳ್ಳೇದು ಮಾಡ್ತಾ ಇಲ್ಲ ಅನ್ನೋದು ನಿನಗೂ ಮಿತ್ರನಿಗೂ ಕೆಟ್ಟದ್ದು ಮಾಡ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಇರೋ ಬಾಂಧವ್ಯನ ಮುರಿದು ಹಾಕ್ತಾ ಇದೆ. ನಾನೀಗ ಸತ್ಯ ಹೇಳಲೇಬೇಕು ಭಾಗ್ಯ. ಮಾವ, ಏನ್ ಮಾತಾಡ್ತಿದ್ದೀರಾ? ಅಲ್ಲ, ನೀನ್ ನಿಜವಾಗ್ಲೂ ಪ್ರೆಗ್ನೆಂಟೇ ಅಲ್ಲ ಅಂತ, ಡಿವೋರ್ಸ್ ಡೇಟ್ನ ಮುಂದಕ್ಕೆ ಹಾಕ್ಬೇಕು ಅಂತ, ಗರ್ಭಿಣಿ ಅಂತ ನಾಟಕ ಮಾಡಿದೆ ಅಂತ ಎಲ್ರಿಗೂ ನಾನೇ ಹೇಳ್ಬಿಡ್ತೀನಿ. ಅದೊಂದೇ ಈ ಸಮಸ್ಯೆಗೆ ಪರಿಹಾರ ಅಂತ ಅನ್ನಿಸ್ತಾ ಇದೆ. ಹಾಗ್ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಮಾವ. ಹೊಸ ಸಮಸ್ಯೆ ಶುರುವಾಗುತ್ತೆ. ಹೊಸ ಸಮಸ್ಯೆಗಳ? ಹೌದು ಮಾವ. ನೀವೀಗ ಬಾಯ್ ಬಿಟ್ರೆ ಡಿವೋರ್ಸ್ ಸಮಸ್ಯೆ ಸರಿ ಆಗುತ್ತಾ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಸಂಜೆನ ಜೀವನ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುತ್ತೆ. ಆದ್ರೆ ಭಾಗ್ಯ ಮಾವ, ನನಗ್ ಸಮಸ್ಯೆಗಳನ್ನ ಎದುರಿಸೋದು ಹೊಸ್ತಲ್ಲ. ಸಂಜೆನ ಇನ್ನೂ ಚಿಕ್ಕ ಹುಡುಗಿ. ಅವಳಿಗೆ ಬಂದಿರೋ ಪರಿಸ್ಥಿತಿಲಿ ಧೈರ್ಯವಾಗಿರೋದೇ ದೊಡ್ಡದು. ಅಂಥದ್ರಲ್ಲಿ ಸಂಜನಾ ಆಕಾಶಿಂದ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋದು ಎಲ್ರಿಗೂ ಗೊತ್ತಾದ್ರೆ ಅವಳು ಯಾವ ನಿರ್ಧಾರ ತಗೋಬಹುದು ಯೋಚನೆ ಮಾಡಿ. ಅವಳ ಮಾನಸಿಕ ಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ. ನೀನ್ ಹೇಳಿದ್ದು ಕೂಡ ನಿಜಾನೇ ಭಾಗ್ಯ. ಈಗ ಈ ಪರಿಸ್ಥಿತಿಯಿಂದ ಆಚೆ ಬರೋದು ಹೇಗೆ? ಪರಿಸ್ಥಿತಿ ಜೊತೆ ಹೋರಾಡೋದ್ ಬಿಟ್ರೆ ನಾವಿನ್ನೇನು ಮಾಡೋಕ್ಕಾಗಲ್ಲ ಮಾವ. ಇನ್ನೆಲ್ಲ ದೇವ್ರೇ ನೋಡ್ಕೋಬೇಕು. ಅರವಿಂದ್ ಅವ್ರೆ, ಟೈಮ್ ಆಗ್ತಿದೆ, ಬನ್ನಿ. ಬನ್ನಿ.
ಬಾ ಮಿತ್ರ. ಏನ್ ಭಾಗ್ಯ ಇದೆಲ್ಲ. ನೀನೇ ಈ ಮನೆ ಸೊಸೆ ಆಗಿರ್ಬೇಕು ಅಂತ ಅನ್ಕೊಂಡೆ. ನೀನು ಮಿತ್ರ ಸಂತೋಷದಿಂದ ಇರೋದನ್ನ ನೋಡೋದು ನನ್ನ ಆಸೆ ಆಗಿತ್ತು. ಆದ್ರೆ ನಿಮ್ಮಿಬ್ರ ಮಧ್ಯ ಇರೋ ಬಂಧ ಇಷ್ಟು ಬೇಗ ಕೊನೆ ಆಗತ್ತೆ ಅನ್ಕೊಂಡಿರ್ಲಿಲ್ಲ. ನಿಮಗೆ ಹುಟ್ಟೋ ಮಗು ಆದ್ರೂ ನಿಮ್ಮನ್ನ ಒಂದ್ ಮಾಡುತ್ತೆ ಅನ್ಕೊಂಡೆ. ಆ ಮಗುನು ಯಾಕೆ ಕಳ್ಕೊಂಡೆ ಭಾಗ್ಯ? ಹಾಯ್ ಅಜ್ಜಿ. ಏನಾಯ್ತು ಅಜ್ಜಿ? ಯಾಕೇನು ಮಾತಾಡ್ತಿಲ್ಲ? ಏನಕ್ಕೆ ಹಾಗಿದ್ದೀರಾ? ಎರಡೇ 2 ದಿನ ನಾನು ಕಾಣಿಸ್ತಾ ಇದಕ್ಕೆ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಹೌದು, ಯಾರು ಕಾಣಿಸ್ತಿಲ್ವಲ್ಲ? ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗ? ಯಾಕೆ? ಮಿತ್ರ ಭಾಗ್ಯ ಡಿವೋರ್ಸ್ ತಗೊಳಕ್ಕೆ. ಡಿವೋರ್ಸ್ ಯಾಕಜ್ಜಿ? ಅದ್ಗೆ ಹೊಟ್ಟೆಲಿ ಮಗು ಇದೆ ಅಂತ ಗೊತ್ತಾದ್ಮೇಲೂನಾ ಅದ್ಗೆನ ಮನೆಯಿಂದ ಹೊರಗೆ ಹಾಕ್ತಿದ್ದೀರಾ? ಅವ್ರ ಹೊಟ್ಟೆಲಿ ನಂದನ ಕುಟುಂಬದ ಕುಡಿ ಬೆಳೀತಿದೆ ಅಂತ ಗೊತ್ತಾದ್ಮೇಲೂ ಅವ್ರನ್ನ ನಮ್ ಜೀವನದಿಂದ ದೂರ ಕಳಿಸ್ತಿದ್ದೀರಾ? ಇನ್ನೆಲ್ಲಿ ಮಗು ಸಂಜನಾ? ಆ ಮಗು ಸತ್ ಹೋಯ್ತು. ಇಲ್ಲ ಇಲ್ಲ, ಭಾಗ್ಯನೇ ಸಾಯಿಸ್ಬಿಟ್ಲು. ಏನ್ ಹೇಳ್ತಿದ್ದೀರಾ ಅಜ್ಜಿ? ಭಾಗ್ಯ ಬೇಕು ಅಂತಾನೆ ತನ್ನ ಹೊಟ್ಟೆಲಿರೋ ಮಗುನ ತೆಗ್ಸಿದಾಳೆ ಸಂಜನಾ. ನೋಡು, ಭಾಗ್ಯ ತನ್ನ ಮಗುನ ತಾನೇ ತೆಗ್ಸಿರೋ ಸಾಕ್ಷಿ. ಸರಿ ಮೇಡಮ್, ನಿಮ್ ಡೀಟೇಲ್ಸ್ ಎಲ್ಲ ರಿಸೆಪ್ಷನ್ ಅಲ್ಲಿ ಫಿಲ್ ಮಾಡಿ. ಸಿಸ್ಟರ್, ಕ್ಲಿಯರ್ ಆಗಕ್ಕೆ ಫಾರ್ಮ್ ಫಿಲ್ ಮಾಡಬೇಕು. ಪೇಷಂಟ್ ನೇಮ್ ಹೇಳಿ. ಮದ್ವೆ ಆಗದಿರೋ ಹುಡುಗಿ, ಅವಳ ಭವಿಷ್ಯ ಹಾಳಾಗಬಾರ್ದು. ಭಾಗ್ಯ. ಹಸ್ಬೆಂಡ್ ನೇಮ್? ಮಿತ್ರಾನಂದನ್. ಮೈ ಗಾಡ್, ನಾನು ಅದಕ್ಕೆ ಹಾಸ್ಪಿಟ್ಲಿಗೆ ಹೋದಾಗ ಅದಕ್ಕೆ ನನ್ನ ಹೆಸರು ಬರಿದೆ ಅವ್ರ ಹೆಸರು ಬರೆದ್ರಾ? ಈ ರಿಪೋರ್ಟ್ಸ್ ನಂದು. ಆದ್ರೆ ಎಲ್ರೂ ಅದಕ್ಕೆ ರಿಪೋರ್ಟ್ಸ್ ಅನ್ಕೊಂಡಿದ್ದಾರೆ. ನನ್ನಿಂದ ಈಗ ಅತ್ತಿಗೆಗೆ ಡಿವೋರ್ಸ್ ಕೊಡ್ಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ನನ್ನನ್ನ ಕಾಪಾಡೋಕ್ಕೋಸ್ಕರ ಅಪವಾದನ ತನ್ಮೇಲೆ ಹೊರಿಸ್ಕೊಂಡಿದ್ದಾರೆ. ನನ್ನಿಂದ ಅತ್ತಿಗೆ ಮತ್ತೆ ಅಣ್ಣ ಬೇರೆ ಆಗ್ಬಾರ್ದು. ಹೇಗಾದ್ರೂ ಮಾಡಿ ಈ ಡಿವೋರ್ಸ್ನ ತಡಿಲೇಬೇಕು. ಅವರಿಬ್ರು ದೂರ ಆಗ್ಬಾರ್ದು. ಈಗೇನ್ ಮಾಡೋಕ್ಕಾಗುತ್ತೆ ಸಂಜನಾ? ಎಲ್ಲ ಆಗೋಯ್ತು. ಇಲ್ಲ ಇಲ್ಲ, ನಾನು ಈಗಲೇ ಕೋರ್ಟ್ಗೆ ಹೋಗ್ತಿದ್ದೀನಿ. ಸಂಜನಾ, ಸಂಜನಾ, 1 ನಿಮಿಷ ನಿಲ್ಲು. You can proceed. ಯೋರ್ ಆನರ್, ಮಿತ್ರ ಭಾಗ್ಯನೋ ದಂಪತಿಗಳು ಈ ಹಿಂದೆನೆ ಮ್ಯೂಚುವಲ್ ಆಗಿ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ರು. ಆ ಟೈಮಲ್ಲಿ ಭಾಗ್ಯ ಅವರು ಪ್ರೆಗ್ನೆಂಟ್ ಅನ್ನೋ ವಿಚಾರ ಗೊತ್ತಾಗಿದ್ರಿಂದ ಡಿವೋರ್ಸ್ ವಿಚಾರ ಮುಂದಕ್ಕೆ ಹೋಯ್ತು. ಈಗ ಕೆಲವು ಅನಿವಾರ್ಯ ಕಾರಣಗಳಿಂದ ಭಾಗ್ಯ ಅವರು ಅಬಾರ್ಟ್ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು. ಇದಕ್ಕೂ ಮುಂಚೆ ಆಗಿದ್ರೆ ಅವರಿಬ್ರಿಗೂ ಡಿವೋರ್ಸ್ ನ ಮಂಜೂರ್ ಮಾಡೋದಿಕ್ಕೆ ಮಗು ಅಡ್ಡ ಇತ್ತು. ಈಗ ಮಗು ಅಬಾರ್ಟ್ ಆಗಿರೋದ್ರಿಂದ ಈಗ ಡಿವೋರ್ಸ್ ತಗೊಳ್ಳೋದಿಕ್ಕೆ ಯಾವುದೇ ರೀತಿಯ ಅಭ್ಯಂತರ ಕೂಡ ಜೋಡಿ ಮಧ್ಯೆ ಇಲ್ಲ.
ಆದ್ರಿಂದ ಅವರಿಬ್ಬರಿಗೂ ವಿಚ್ಛೇದನವನ್ನ ಮಂಜೂರು ಮಾಡಬೇಕು ಅಂತ ಕೋರ್ಟ್ ಮುಂದೆ ಕೇಳ್ಕೊಳ್ತಿದ್ದೀನಿ. ಪಿಟಿಷನರ್ಸ್ನ ಪ್ರೆಸೆಂಟ್ ಮಾಡಿ. ಮಿತ್ರಾನಂದನ್, ಮಿತ್ರಾನಂದನ್, ಮಿತ್ರಾನಂದನ್. ಭಾಗ್ಯ, ಭಾಗ್ಯ, ಭಾಗ್ಯ. ನೀವಿಬ್ರು ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ರು ಮತ್ತೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ ಅಂತ ಕೋರ್ಟ್ ನಿಮ್ಗೆ ಹೆಚ್ಚಿನ ಸಮಯ ಕೊಡ್ತು. ಇನ್ನು ಕೋರ್ಟ್ ಸಮಯನ ವೇಸ್ಟ್ ಮಾಡ್ದೆ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ನಿಮ್ಮಿಬ್ರಿಗೆ ಡಿವೋರ್ಸ್ ಒಪ್ಪಿಗೆ ಇದೆಯಾ? ಇದೇನಾಂಡಿ ಒಪ್ಗೆ ಅಂತ ಒಂದು ಮಾತು ಹೇಳಿದ್ರೆ ಸುಮ್ಮನೆ ಡಿವೋರ್ಸ್ ಕೊಟ್ಟು ಕಳಿಸ್ತಾರಲ್ವಾ? ಮಿತ್ರ ಯಾಕೆ ಹೀಗೆ ಸುಮ್ಮನಿದ್ದಾನೆ? ಮತ್ತೆ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದಾನೋ? ಡಿವೋರ್ಸ್ ತಗೊಂಡು ಭಾಗ್ಯನ ತನ್ನ ಜೀವನದಿಂದ ಕಳ್ಸೋದ್ ಬಿಟ್ಟು ಮಿತ್ರ ಯಾಕೆ ಇಷ್ಟೊತ್ತು ಸುಮ್ಮನಿದ್ದಾನೆ? ವೇಟ್ ಮಾಡು ಮನೀಷಾ. ಇಷ್ಟಾದ್ಮೇಲೂ ಇನ್ನೂ ಮಿತ್ರ ಭಾಗ್ಯನ ಕ್ಷಮಿಸ್ತಾನೆ, ಒಪ್ಕೊಳ್ತಾನೆ ಅಂತ ನನ್ಗೇನೋ ಅನಿಸ್ತಿಲ್ಲ. ಏನಾಗತ್ತೋ, ಲೆಟ್ಸ್ ವೇಟ್ ಅಂಡ್ ಸಿ. ನನ್ನಿಂದ ಅಣ್ಣ ಮತ್ತೆ ಅದಕ್ಕೆ ಡಿವೋರ್ಸ್ ಆಗ್ಬಾರ್ದು, ಆಗ್ಲೇಬಾರ್ದು. ಹೇಗಾದ್ರೂ ಮಾಡಿ ಡಿವೋರ್ಸ್ ಆಗದೆ ಇರೋ ಹಾಗೆ ತಡಿಬೇಕು. ಮಿತ್ರ ಅವ್ರೆ, ಹೇಳಿ. ನಂಬಿಕೆ ಅನ್ನೋ ಮಾತಿಗೆ ಕತ್ತಿ ಇರ್ತಕ್ಕಿಂತ ಬಲವಾದ ಗಾಯ ಆಗಿದೆ. ಅಭಿಮಾನ ಅನ್ನೋ ಭಾವನೆಗೆ ಗುಂಡೇಟ್ಗಿಂತ ತುಂಬಾ ಆಳವಾಗಿ ಗಾಯ ಆಗಿದೆ. ಇಷ್ಟೆಲ್ಲ ಆದ್ಮೇಲೂ ಇನ್ನೂ ಯಾವ ಆಸೆ ಇದೆ ಅಂತ ಇವಳ ಜೊತೆ ಬದುಕಬೇಕು ಅಂತ ಅನ್ಕೊಳ್ಳಿ. ನನ್ನ ಕ್ಷಮಿಸಿ ಮಿತ್ರ ಅವ್ರೆ, ಯಾವುದು ನನ್ನ ಕೈಲಿಲ್ಲ. ನಿಮ್ಮನ್ನು ಕಾಪಾಡ್ಕೋಬೇಕು ಅಂತ ಎಲ್ಲ ಪ್ರಯತ್ನ ಮಾಡಿದೆ. ನಿಮಗ್ ಮೋಸ ಮಾಡೋ ಯೋಚನೆ ನನ್ಗಿಲ್ಲ. ಯಾವ್ದ್ರಿಂದಾದ್ರೂ ಆಗಿರ್ಲಿ, ಅದ್ ಹೇಗಾದ್ರೂ ಆಗಿರ್ಲಿ, ನನ್ನ ಮೂಲಕ ಅವಳೊಂದ್ ಮಗುಗೆ ತಾಯಿ ಆಗ್ತಿದ್ದಾಳೆ ಅಂತ ಸಂತೋಷ ಪಟ್ಟೆ. ಮಗುನ ಚೆನ್ನಾಗಿ ನೋಡ್ಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ತನ್ನ ಹೊಟ್ಟೆಲ್ ಬೆಳಿತಿರೋ ನನ್ನ ಪ್ರತಿರೂಪನ ಕನಿಕರ ಇಲ್ದೆ ಸಾಯಿಸ್ಬಿಟ್ಲು. ಇನ್ನು ಮುಂದೆ ಇವಳ ಜೊತೆ ಇರೋ ಆಸೆ ನನಗಿಲ್ಲ. ಇನ್ನು ಅವಳ ಜೊತೆ ನಾನು ಇರಬೇಕು ಅನ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಅಣ್ಣ,
ಸ್ವಲ್ಪ ಬೇಗ ಓಡಿಸ್ತೀರಾ? ಹಾ ಸರಿ ಮೇಡಮ್. ನನಗೆ ಡಿವೋರ್ಸ್ ತಗೊಳ್ಳೋದಕ್ಕೆ ಒಪ್ಪಿಗೆ ಇದೆ ಮೇಡಮ್.